ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆಯ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 8/4/2026 ಬುಧವಾರ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭವಾಗಿರುವ ನಮ್ಮ ಈ ಪಾದಯಾತ್ರೆ ಜಾಥಾ ಇಂದು 6ನೇ ದಿನಕ್ಕೆ ಕಾಲಿಟ್ಟು ಇವತ್ತು ನಾವು ಕಳ್ಳಂಬೆಳ್ಳೆಯಿಂದ ಸುಮಾರು ಒಂದು 9 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಾಳದ ಮರ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಾವು ತಿಂಡಿ ತಿನ್ನೋಕ್ಕೋಸ್ಕರ ಮತ್ತು ಬಿಸಿಲಿನ ತಾಪ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಸಾಯಂಕಾಲ CB ವರೆಗೂ ಹೋಗೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಇಲ್ಲಿ ನಾವು ನೆರೆದಿದ್ದೀವಿ. ಇವತ್ತು ನಮಗೆ ಸಿರಿಸಿ ವಿಭಾಗದಿಂದ ಮತ್ತು ಬಾಗಲಕೋಟೆ ವಿಭಾಗ ಮತ್ತು BMTC ನೌಕರರು ಎಲ್ಲರೂ ಬಂದು ಈ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಮೊದಲು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು 13ನೇ ತಾರೀಕು ನಾವು CBವರೆಗೂ ನಮ್ಮ ಪಾದಯಾತ್ರೆಯನ್ನು ನಡೆಸಿ ನಾಳೆ ಅಂಬೇಡ್ಕರ್ ಜಯಂತಿಯ ಕಾರಣ ಹಾಗೂ ನಮ್ಮ ಪಾದಯಾತ್ರೆ ಶುರುವಾಗಿ ಒಂದು ವಾರ ಆಗ್ತಾ ಇರೋ ಕಾರಣ ವಿಶ್ರಾಂತಿಯನ್ನು ನೀಡಲು ಎಲ್ಲರಿಗೂ ತೀರ್ಮಾನಿಸಿದ್ದೇವೆ. ಸೊ ನಾಳೆ ಪಾದಯಾತ್ರೆ ಜಾಥಾ ಇರುವುದಿಲ್ಲ. CB ಸ್ಥಳದಲ್ಲಿ ನಾವೆಲ್ಲ ವಾಸ್ತವ ಹೂಡಿರ್ತೇವೆ. 15ನೇ ತಾರೀಕು CBಯಿಂದ ಬೆಳ್ಳಾವಿ ಕ್ರಾಸ್ವರೆಗೂ ನಮ್ಮ ಪಾದಯಾತ್ರೆ ನಡೆಯಲಿದೆ. 15ನೇ ತಾರೀಕು ಬುಧವಾರ ಬೆಳ್ಳಾವಿ ಕ್ರಾಸ್ವರೆಗೂ, ಬೆಳ್ಳಾವಿ ಕ್ರಾಸಿಂದ ಕ್ಯಾತ್ಸಂದ್ರದ ಸಿದ್ಧಗಂಗಾ ಮಠಕ್ಕೆ 16ನೇ ತಾರೀಕು ರಾತ್ರಿ ಬರ್ತಾಯಿದ್ದೀವಿ. ಸ್ನೇಹಿತರೆ, ಇನ್ನೇನು ಬೆಂಗಳೂರಿನ ಹತ್ತತ್ರ ಬರ್ತಾ ಇದ್ದೀವಿ. ಈಗ ನಮ್ಮ ನೌಕರರು ಬೇರೆ ಯಾವುದೇ ಕಾರಣಗಳನ್ನು ಹೇಳುವುದನ್ನು ಬಿಟ್ಟು ನಿಮ್ಮ ಹತ್ತತ್ರಕ್ಕೆ ಬರ್ತಾ ಇರೋದ್ರಿಂದ ನಿಮಗೆ ಬಂದು ಹೋಗಲು ತುಂಬ ಅನುಕೂಲಕರವಾದ ಒಂದು ಸ್ಥಳವಾಗಿರೋದ್ರಿಂದ ಈಗಲಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾದಯಾತ್ರೆ ಜಾಥಾದಲ್ಲಿ ಪಾಲ್ಗೊಳ್ಳುವ ಮೂಲಕ ನಮ್ಮ ಶಾಶ್ವತ ಪರಿಹಾರಕ್ಕಾಗಿ, ಸ್ವಾಭಿಮಾನದ ಜೀವನಕ್ಕಾಗಿ ನಾವೆಲ್ಲರೂ ಮತ್ತೆ ಒಗ್ಗೂಡಬೇಕಾಗಿದೆ. ಮತ್ತೆ ಹೋರಾಟಗಳನ್ನ ಹಮ್ಮಿಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಬಾರಿ ಹಮ್ಮಿಕೊಳ್ಳುವ ಹೋರಾಟ ಮತ್ತೊಮ್ಮೆ ಹಮ್ಮಿಕೊಳ್ಳಲು ಹಲವು ವರ್ಷಗಳೇ ಹಿಡಿಯುತ್ತೆ. ಆದ್ದರಿಂದ ಮತ್ತೊಂದು ಸಲ ನೋಡೋಣ, ಮಗದೊಂದು ಸಲ ನೋಡೋಣ ಅಂತ ಒಂದು ಏನು ನಮಗೆ ಪೋಸ್ಟ್ಪೋನ್ ನಮ್ಮ ಬುದ್ಧಿ ಹೇಳುತ್ತೆ. ಅದನ್ನು ದಯವಿಟ್ಟು ಕೇಳಬೇಡಿ. ಏನು ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಈ ಬಿರುಬಿಸಿಲಿನಲ್ಲಿ ಪಾದಯಾತ್ರೆ ಜಾಥಾ ಮಾಡ್ತಾ ಇದ್ದೀವಿ. ಈಗಲಾದರೂ ಎಲ್ಲರೂ ಒಗ್ಗೂಡಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸಲು ತಾವು ಒಬ್ಬರು ಕಾರಣಕರ್ತರಾಗಬೇಕಂತ ಕೇಳ್ತಾ, ಇವತ್ತಿನ ಈ ಪಾದಯಾತ್ರೆ ಜಾಥಾ ಇವತ್ತು ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದ್ದು ಇಂದು ಸಂಜೆ ಇಲ್ಲಿಂದ CBವರೆಗೂ ಹೊರಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಅಡಚಣೆ ಆಗದಂತೆ ಈ ವಾಟ್ಸಪ್ ಮಹಾನುವೀರರುಗಳು ಕೂತ್ಕೊಂಡು ಏನೇನೋ ಮೆಸೇಜ್ಗಳಾಗ್ತಾ ಇದ್ದಾರೆ. ಬೆರಿಗಾಲಲ್ಲಿ ಹೋಗಬೇಕು, ಓಡ್ತಾ ಹೋಗ್ಬೇಕು ಅಂತೆಲ್ಲ ಬಿಟ್ಟಿ ಸಲಹೆಗಳನ್ನ ಕೊಟ್ಕೊಂಡು ಕೂತ್ಕೊಂಡಾರಲ್ಲ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ. ಅವ್ರು ಕಾಲು ಎಳಿತಾ ಇರ್ತಾರೆ. ಹೋರಾಟಗಳನ್ನ ಹಾಳು ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ ಅನ್ನೋದನ್ನ ಈಗಾಗಲೇ 2021ರಲ್ಲೂ ಮಾಡಿದ್ದಾರೆ. ಈಗಲೂ ನಾವು ಮಾಡಬೇಕಾದ್ರೆ ಕೂಟ ಮತ್ತು ಒಕ್ಕೂಟ ಮಾಡಬೇಕಾದ್ರೂ ಇದೇ ಕೆಲಸಗಳನ್ನೇ ಮಾಡ್ಕೊಂಡಿರ್ತಾರೆ. ಆದರೆ ಇವರಿಗೆ ನೌಕರರು ಇದೇ ರೀತಿಯಲ್ಲಿ ಕಷ್ಟಗಳಿದ್ರೇ ಮಾತ್ರನೇ ಇವರ ಸಂಘಟನೆಗಳು ನಡೆಯುವಂಥ ವಿಚಾರದಲ್ಲಿ ಮಗ್ನರಾಗಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಮುಂದೆ ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಅದರ ನೋವನ್ನು ಉಣ್ಣೋದು ಸತ್ಯೋಗ್ಲು ನಾವೇ ಸ್ನೇಹಿತರೆ. ಕರ್ತವ್ಯ ನಿರ್ವಹಿಸ್ತಿರುವ ನಾವೇ ಅದರ ನೋವನ್ನು ಉಣ್ಣಬೇಕು. ಎಚ್ಚೆತ್ತುಕೊಳ್ಳಿ. ನಮ್ಮ ನಿವೃತ್ತಿಗೊಂಡ ನೌಕರರು ತನ್ನ ಇಳಿ ವಯಸ್ಸಿನಲ್ಲಿ ಮಿನಿಮಮ್ ಪೆನ್ಷನ್ಗೋಸ್ಕರ ಈಗ ಹೋರಾಟಕ್ಕೆ ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅಂದರೆ ಈಗಾಗಲೇ ಹಿರಿಯರು ಅವರು ಮುಂದಿನ ಭವಿಷ್ಯಕ್ಕಾಗಿ ನಮಗೂ ಅವರು ಬೇಸ್ಮೆಂಟ್ ಹಾಕ್ಕೊಡ್ತಾ ಇದ್ದಾರೆ. ಅವ್ರಿಗೂ ನಮಗೂ ಕೃತಜ್ಞತೆಯನ್ನು ಸಲ್ಲಿಸೋಣ. ಜೊತೆಗೆ ಈಗ ಕರ್ತವ್ಯ ನಿರ್ವಹಿಸ್ತಿರುವ ನಾವು ಸಹ ನಮ್ಮ ಕುಟುಂಬದ ಮುಂದಿನ ಭವಿಷ್ಯಕ್ಕಾಗಿ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾರಿಗೆ ನೌಕರರ ಕೂಟಕ್ಕೆ, ಹೋರಾಟಕ್ಕೆ ಹೋರಾಟಕ್ಕೆ ಬೇಕು, ಬೇಕೇ ಬೇಕು. 38 ತಿಂಗಳ ಹಿಂಬಾಕಿ ಬೇಕೇ ಬೇಕು. 38 ತಿಂಗಳ ಹಿಂಬಾಕಿ ಬೇಕೇ ಬೇಕು. ಸರ್ಕಾರ ನೀಡಿರುವ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು. ಸರ್ಕಾರ ನೀಡಿರುವ ಪ್ರಣಾಳಿಕೆ ಭರವಸೆ
ಅಗತ್ಯವಿಲ್ಲ